ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾನಿನ್ನ ಬಿಡಲಾರೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಇಂದಿನ ಸಂಚಿಕೆಯಲ್ಲಿ ಮಣಿ ಮತ್ತೆ ಶಾನ್ವಿ ಶರತ್ ಹತ್ರ ಹೋಗಿ, ಶರತ್ ನೀನ್ ದುರ್ಗಂಗ್ ಬೈತಲ್ಲ, ಅವಳು ಕಳ್ಳಿ ತರ ಕಾಣ್ತಾಳ, ಮೊದ್ಲೋಗಿ ಅವಳ ಹತ್ರ ಕ್ಷಮೆ ಕೇಳು ಅಂತ ಹೇಳ್ತಾರೆ. ದುರ್ಗಾ ಮುಖ ಊದಿಸ್ಕೊಂಡು ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಹೀಗೆ ಶರತ್ ಬಂದು ದುರ್ಗನ ಹತ್ರ ಹೇಗೆ ಡೈರೆಕ್ಟ್ ಆಗಿ ಮಾತಾಡೋದು ಅಂತ ಶರತ್ ಹಿಂದ್ಗಡೆ ನಿಂತ್ಕೊಂಡು ಕೆಮ್ತಾ ಇರ್ತಾನೆ. ಶರತ್ ಕೆಮ್ಮಿದ್ರು ಕೂಡ ದುರ್ಗಾ ಕೇರ್ ಮಾಡದೆ ಒಂದ್ ಲೋಟ ನೀರಿಟ್ಬಿಟ್ಟು ತನ್ನ ಪಾಡಿಗೆ ತಾನು ಹೋಗ್ತಾಳೆ. ಶರತ್ ದುರ್ಗನ ಹತ್ರ ಮಾತಾಡಕ್ಕೆ ಹೇಗ್ ಮಾತಾಡ್ಸೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಜಗಳ ಗಂಟಿ ಅಲ್ಲಲ್ಲ ದುರ್ಗಾ ಅಂತ ಸ್ಟಾರ್ಟ್ ಮಾಡ್ತಾನೆ. ದುರ್ಗಂಗೆ ತುಂಬಾ ಕೋಪ ಬರುತ್ತೆ. ಮತ್ತೆ ಮುಖ ಓದಿಸ್ಕೊಂಡು ನಿಂತ್ಕೊಂತಾಳೆ. ದುರ್ಗಾ, ಆಕ್ಚುಲಿ ನಿನಗೇನೋ ಹೇಳ್ಬೇಕಾಗಿತ್ತು ಅಂದಾಗ ಶರತ್, ಏನು ನಂಗೆ ತಲೆ ಕೆಟ್ಟಿದೆ, ನಂಗೆ ಕೊಪ್ಪು ಜಾಸ್ತಿ, ನಾನು ಜಗಳ ಗಂಟೆ ಅಂತನ? ಕರೆಕ್ಟ್, ಆದ್ರೆ ಅದಲ್ಲ, ಮತ್ತಿನೇನು ಹೇಳಕ್ ಬಂದ್ರಿ? ಓಹೋ, ಮೂಗ್ ತುದಿಲೆ ಕೋಪ ಇವಳಿಗೆ, ಅತಿ ಬುದ್ಧಿವಂತೆ ಪೆದ್ದಿ ಅಂತ ಹೇಳಕ್ ಬಂದ್ರ? ಶರತ್ ಮನ್ಸಲ್ಲಿ ಅದು ನಿಜಾನೇ ಅಂತ ಅನ್ಕೊಂತಾ ಇರ್ತಾನೆ. ಏನಂದ್ರಿ ಅಂತ ದುರ್ಗಾ ಕೇಳ್ತಾಳೆ. ಏನು ಇಲ್ಲ ಅಂತ ಶರತ್ ಹೇಳ್ತಾನೆ. ಏನಿಲ್ಲ ಅಂದ್ರೆ ಮತ್ತ್ಯಾಕ್ ನನ್ನ ಹುಡ್ಕೊಂಬಂದ್ರಿ? ದುರ್ಗಾ ಕೇಳ್ತಾಳೆ. ಅವಾಗ ಅಷ್ಟೆಲ್ಲ ಮಾತಾಡಿ ಈಗ ತಿರ್ಗಾ ನನ್ನೇ ಹುಡ್ಕೊಂಬಂದಿದ್ದೀರಾ? ಏನ್ ಸ್ವಾಭಿಮಾನ ಇಲ್ಲ ಅನ್ಕೊಂಡಿದೀರಾ ನೀವ್ ಬಂದ ತಕ್ಷಣ ಮಾತಾಡ್ಸಕ್ಕೆ? ಏನಾದ್ರೂ ಬೈಯೋದ್ ಉಳ್ಸಿದೀರಾ? ನಿಮಗೆ ಎಷ್ಟು ಸಮಾಧಾನ ಆಗೋವರೆಗೂ ಬೈದ್ಬಿಡಿ, ನಾನು ಕಿವಿ ಮುಚ್ಕೊಂಡು ನಿಂತ್ಕೊಂತೀನಿ. ಬೈಯೋದ್ ಬಿಟ್ರೆ ನಿಮಗೆ ಇನ್ನೇನ್ ಬರುತ್ತೆ ಅಂತ ದುರ್ಗಾ ಗೊಣಗ್ತಾ ಇರ್ತಾಳೆ. ಶರತ್, ನೋಡು ದುರ್ಗಾ ಅಂತ ಮಾತಾಡ್ಸಕ್ ಬರ್ತಾರೆ. ನೋಡು ಶರತ್. ಆಗ ಶರತ್, ಏನು ಬೇಕಾಗಿಲ್ಲ, ಮೊದ್ಲು ಇಲ್ಲಿಂದ ಹೊರಡಿ ಅಂತ ದುರ್ಗಾ ಹೇಳ್ತಾಳೆ. ಈ ಕಡೆ ಈತಾ ಪುಟ್ಟಿ, ಶಾನ್ವಿ, ಮಣಿ 3 ಜನನು ಇವರಿಬ್ರು ಜಗಳಾಡ್ತಾ ಇರೋದ್ ನೋಡಿ ನಗ್ತಾ ಇರ್ತಾರೆ. ಆಗ ಶರತ್, ಎಷ್ಟು ಕೊಬ್ಬಿದೆ ನಿನಗೆ, ನಾನೇನೋ ಹೋಗ್ಲಿ ಪಾಪ ಅಂತ ಕ್ಷಮೆ ಕೇಳಕ್ ಬಂದ್ರೆ, ಓಹೋ ಸಾರಿ ಕೇಳಕ್ ಬಂದಿದ್ದೀರಾ? ನಾನು ನಿಮ್ ಸಾರಿ ಒಪ್ಕೊಳ್ಳಿ ಅಂತ ಹೇಳಕ್ ಬಂದಿದ್ದೀರಾ, ಅಥವಾ ನ್ಯಾಯಾಧೀಶರ ತರ ಒಪ್ಕೋ ಅಂತ ಹೇಳಕ್ ಬಂದಿದ್ದೀರಾ? ಮಾತಾಡ್ತೀಯ ನೀನು? ನಾನೇನೋ ಹೋಗ್ಲಿ ಪಾಪ ಅಂತ ಮಾತಾಡೋಕ್ ಬಂದ್ರೆ ಎಷ್ಟೊಂದು ಕೊಪ್ಪು ತೋರಿಸ್ತೀಯ ನೀನು. ನಂದೇ ತಪ್ಪು, ನಾನು ಇಲ್ಲಿ ತನಕ ಬಂದಲ್ಲ ನಿನ್ ಜೊತೆ ಮಾತಾಡೋದಕ್ಕೆ ಅಂತ, ನಂದೇ ತಪ್ಪು. ನೀವು ಜಗಳ ಗಂಟೆ ಅಂತ ಪ್ರೂವ್ ಮಾಡೇ ಬಿಡ್ತೀಯಲ್ವಾ, ಅಷ್ಟಕ್ಕೂ ನಿನ್ ಪ್ರಾಬ್ಲಮ್ ಆದ್ರೂ ಏನು ಅಂತಾನೆ ಶರತ್. ಆಗ ದುರ್ಗಾ, ನೀವೇ ನನ್ನ ಪ್ರಾಬ್ಲಮ್ಮು, ಸಮಾಧಾನ ಆಯ್ತಾ ಹೇಳಿ ದುರ್ಗಾ ಅಡುಗೆ ಮನೆಯಿಂದ ಹೊರಗೆ ಹೋಗ್ತಾಳೆ. ಶರತ್, ಜಗಳ ಗಂಟಿ, ತಲೆ ನೆಟ್ಗಿಲ್ದೆ ಇರೋ ಜಂಬುದ್ ಕೋಳಿ, ಸೂಪರ್ ಸ್ಮಾರ್ಟ್ ಅನ್ಕೊಂಡಿರೋ ಪೆದ್ದಿ, ದಾರಿ ಕೇಳಕ್ಕೆ ಅಂತ ಬಂದು ಮತ್ತೆ ಇಬ್ರು ಜಗಳ ಮಾಡ್ಕೊಂಡ್ರಲ್ಲ ಅಂತ ಈತಾ ಪುಟ್ಟಿ ಮತ್ತೆ ಶಾನ್ವಿ ಇಬ್ರು ತಲೆ ಚಚ್ಕೊಂತಾ ಇರ್ತಾರೆ. ಈತಾ ಪುಟ್ಟ ಮತ್ತೆ ಶಾನ್ವಿ ಮತ್ತೆ ಮಣಿ 3 ಜನ ಸೇರ್ಕೊಂಡು ಇವ್ರು ಯಾವಾಗ ನೋಡಿದ್ರು ಜಗಳ ಆಡ್ತಾ ಇರ್ತಾರೆ. ಇವ್ರಿಗೆ ಏನಾದ್ರೂ ಒಂದು ಉಪಾಯ ಮಾಡ್ಬೇಕಲ್ವಾ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಶಾನ್ವಿ, ನಂಗೊಂದು ಐಡಿಯಾ ಬಂತು, ದುರ್ಗನ್ನ ಖುಷಿ ಪಡ್ಸಕ್ಕೆ ಏನ್ ಮಾಡ್ಬೇಕು ಅಂತ ನಂಗೆ ಗೊತ್ತು. ಆಗ ಶರತ್, ಏನದು ಅಂತ ಕೇಳ್ತಾನೆ. ಶಾನ್ವಿ, ಯಾವ ಪ್ಲಾನು, ಏನೆಲ್ಲ ಗಿಫ್ಟ್ ಕೊಡ್ಬೇಕು ಅಂತ ಹೇಳಿ ದುರ್ಗಂಗೆ ಕಣ್ಣಿಗೆ ಬಟ್ಟೆ ಕಟ್ಟಿ ಶಾನ್ವಿ ಮತ್ತೆ ಈತಾ ಪುಟ್ಟ ಸೇರಿ ಗಾರ್ಡನ್ಗೆ ಕರ್ಕೊಂಡ್ ಬರ್ತಾರೆ ದುರ್ಗನ್ನ. ಕಡೆ ಗಾರ್ಡನ್ ಅಲ್ಲಿ ಶರತ್ ಎಲ್ಲ ಸೆಟಪ್ ಮಾಡ್ಕೊಂಡಿರ್ತಾನೆ. ಶರತ್ ದುರ್ಗಂಗೆ ಸರ್ಪ್ರೈಸ್ ಗಿಫ್ಟ್ ಕೊಡ್ತಾನೆ. ಅದೇನಪ್ಪ ಸರ್ಪ್ರೈಸ್ ಗಿಫ್ಟ್ ಅಂದ್ರೆ, ಸೈಕಲ್ ಕಳ್ಳನೆ ಸೈಕಲ್ ಕೊಡ್ಸಿರ್ತಾನೆ. ಈಗ್ಲಾದ್ರೂ ಶರತ್ ಮೇಲೆ ಕೋಪ ಕಡಿಮೆ ಆಗುತ್ತಾ ನಮ್ ದುರ್ಗಂಗೆ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.